ಗದಗ ಜಿಲ್ಲೆಯಲ್ಲಿ ಅಕ್ರಮ ಬಡ್ಡಿ ದಂಧೆಕೋರರ ಅಟ್ಟಹಾಸ ಮುಂದುವರೆದಿದೆ. ಬಡ್ಡಿ ಹಣ ಕೊಡದಿದ್ದಕ್ಕೆ ಮಹಿಳೆಯರನ್ನ ಕೂಡಿ ಹಾಕಿ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಗ್ರಾಮದ ಬಸವಣ್ಣವ ಅಂಗಡಿ ಹಾಗೂ ಮಹಾದೇವಿ ಮಠದ ಎನ್ನುವವರ ಮೇಲೆ ಹಲ್ಲೆ ಆರೋಪ ಕೇಳಿಬಂದಿದೆ. ಸಿದ್ದಯ್ಯ ಹೊಸಮನಿ ಹಾಗೂ ಆತನ ಮಗ ಹಲ್ಲೆ ಮಾಡಿರುವುದಾಗಿ ಆರೋಪಿಸುತ್ತಿರುವ ಮಹಿಳೆಯರು ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ಬಗ್ಗೆ ಮನವಿ ಮಾಡಿಕೊಂಡಿದ್ದಾರೆ. ಮಾಡ್ತಾರೆ ಊರ ಬಡ್ಡಿ ಅವರು ಒಬ್ಬನಾದ್ರೆ ಭಾಳ ಜಾಸ್ತಿ ಈಗ ಎಲ್ಲ ಹೊಲ ಇದು ಮಾಡ್ಕೊಂಡ ಒಂದು ಹೊಲ ಬರ್ಸ್ಕೊಂಡ ಒಂದ್ ಎಕರೆ ಹೊಲ ತಿಂದ ನಮ್ಮ ಅಪ್ಪರ ಇದ್ದಾಗ ಅವಾಗ ಬರ್ಸ್ಕೊಂಡ ಅಲ್ಲ ರೊಕ್ಕ ತಗೋತಿದ್ರು ಮೊದಲ ಈಗ ನೀವು ಎಷ್ಟು ವರ್ಷ ತೊಗೊಂಡು ಸಾಲ? 3 ವರ್ಷ ಇಬ್ರು 3 ವರ್ಷ ಜನ ಯಾರು ತನ್ನ ಮಟ್ಟ ಬಾಯ್ ಹಚ್ಚಿಲ್ಲ ಸರ್. ನಾನು ಮಗಳು ಆಗ್ಬೇಕ್ರಿ ಅವ್ನ ಲೆಕ್ಕಕ್ಕೆ, ತಮ್ಮನ ಮಗಳ್ರಿ. ನಾನು ಹಿಂಗೆಲ್ಲ ಮಾತಾಡ್ತಾನೆ. ನಿಮ್ಮ ಮಗನ ಕುಡಿಯಕ್ಕೆ ಹಚ್ಚಿ ನಮಗೆ ಬಡಿಸಿಟ್ಟಿನ್ರಿ. ನಿಮ್ಮ ನಾನು ಇಲ್ಲಿ ತನೂ 3 ವರ್ಷದಿಂದ ನೀವು ವಾರಕ್ಕೆ 4,000 ತುಂಬಿದ್ರಿ, 9,000 ತುಂಬಿದ್ರಿ ಅಂತ ಅದೇ ಸರ. ಈಗ ಯಾರು ಮುಂದೆ ಕೊಟ್ಟಿಲ್ಲ ಸರ್. ರೈಸ್ ಆಫ್ ನ್ಯೂಸ್ ಗದಗ್.